ಹಾಯ್ ಎಲ್ಲರಿಗೂ ನಮಸ್ಕಾರ. ಶ್ರೀ ಸಿರಿ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ತೋರಿಸ್ತಾ ಇರುವಂತಹ ರೆಸಿಪಿ ತಮ್ನೈಲ್ ನೋಡಿದ್ರೇ ಗೊತ್ತಾಗುತ್ತೆ. ಸೂಪರ್ ಟೇಸ್ಟಿಯಾಗಿರುವಂತಹ ವಡಾ ರೆಸಿಪಿ. ಈ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನಿಲ್ಲಿ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಉದ್ದಿನಬೇಳೆನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆನ ತುಂಬ ನುಣ್ಣಗೆ ರುಬ್ಕೊಳ್ಬೇಕು. ತೆರೆ ಎಲ್ಲ ಇರಬಾರ್ದು. ಉದ್ದಿನಬೇಳೆ ವಡೆ ಮಾಡಲಿಕ್ಕೆ ಮಾತ್ರ ತುಂಬ ನೈಸ್ ಪೇಸ್ಟ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 2 ರೌಂಡಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು. ಒಂದೇ ಸರಿ ಹಾಕ್ಬಿಟ್ರೆ ಉದ್ದಿನಬೇಳೆ ಎಲ್ಲ ಪೂರ್ತಿ ಮಿಕ್ಸಿ ಆಗಿರಲ್ಲ. ಹಾಗಾಗಿ ನೋಡಿ, ಈ ರೀತಿ ಇರಬೇಕು. ತುಂಬ ತೆಳ್ಳಗಿರಬಾರ್ದು. ನಮಗೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಸಾಕಾಗುತ್ತೋ ಅಷ್ಟು ಮಾತ್ರ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾವು ಮಿಕ್ಸಿ ಬದಲಿ ಗ್ರೈಂಡ್ರಲ್ಲೂ ಕೂಡ ಈ ರೀತಿ ರುಬ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಗ್ರೈಂಡ್ರಲ್ಲಿ ಹಾಕಿದ್ರೆ. ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕೆಲವು ನಾನು ಟಿಪ್ಸನ್ನು ಹೇಳಿದ್ದೀನಿ. ಹಾಗೆಯೇ ಕಂಪ್ಲೀಟಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಡಾ ರೆಸಿಪಿ ಎಷ್ಟು ಈಸಿ ಇದೆ ಅಂತ ಹೇಳಿ. ಬನ್ನಿ ನೋಡೋಣ ನಾನು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1/4 ಚಮಚದಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾವು ಉದ್ದಿನಬೇಳೆ ಎಲ್ಲ ರುಬ್ಕೊಂಡಿದ್ದೀವಲ್ವ ಆ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೇನು ಅಂತಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉದ್ದಿನಬೇಳೆಗೆ ನೀಟಾಗಿ, ಉದ್ದಿನಬೇಳೆ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಬೇಕಿದ್ರೆ ಹಾಗೆ ಹಾಕ್ಕೊಳ್ಬೋದು, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆದರೆ ಸೋಡಾ ಆಗೋದಿಲ್ಲ. ಸೋಡಾನ ಯಾವುದಕ್ಕೆ ನಾವು ಯೂಸ್ ಮಾಡಿದ್ರೂ ಕೂಡ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾವು ಅದರಲ್ಲಿ ಸೇರಿಸ್ಬೇಕು. ಇಲ್ಲ ಅಂತಂದರೆ ಅದು ಸೋಡಾ ಒಂದು ಕಡೆನೇ ಕೂತ್ಬಿಡುತ್ತೆ, ಎಲ್ಲ ಹಿಟ್ಟಿಗೂ ಹೊಂದ್ಕೊಳ್ಳಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಹಿಟ್ಟು ಸ್ವಲ್ಪ ಫ್ಲಫಿಯಾಗಿ ಕಾಣಿಸ್ತಾ ಇದೆ. ನೋಡಿ, ಸ್ವಲ್ಪನಾದರೂ ಸೋಡಾನ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ರಫ್ ಆಗುತ್ತೆ ವಡಾ. ನೋಡಿ, ಇವಾಗ ಸ್ವಲ್ಪ ದಪ್ಪನೂ ಆಗಿದೆ. ನೋಡಿ, ಈ ರೀತಿ ಇರಬೇಕು. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನೂ ಕೂಡ ಸೋಡಾ ಮಿಕ್ಸ್ ಆಗುತ್ತೆ. ಇದನ್ನು 1-2 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಎಣ್ಣೆನ ತುಂಬ ಕಾಯ್ಲಿಕ್ಕೆ ಇಡಬೇಕು. ಚೆನ್ನಾಗಿ ಕಾದಿರಬೇಕು ಎಣ್ಣೆ. ವಡೆನ ನಾವು ಯಾವಾಗಲೂ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಬೇಗ ಬೇಯೋದಿಲ್ಲ. ಕಡಿಮೆ ಉರಿ ಎಲ್ಲ ಮಾಡಬಾರ್ದು. ತುಂಬ ಕಡಿಮೆ ಉರಿ ಮಾಡಿಕೊಂಡ್ರೆ ಎಣ್ಣೆ ಹೀರ್ಕೊಂಡು ಬಿಡುತ್ತೆ. ಈ ರೀತಿ ಜಾಸ್ತಿ ಉರಿಲೇ ನಾವು ಇಟ್ಕೊಂಡು ಮಾಡಬೇಕು. ವಡೆ ಹಾಗೂ ಪೂರಿ ಇದನ್ನೆಲ್ಲ ನಾವು ಫ್ಲೇಮ್ ಜಾಸ್ತಿ ಇಟ್ಕೊಂಡೇ ನಾವು ಕರ್ಕೊಳ್ಬೇಕು. ಆಗ ಅಷ್ಟೊಂದು ಎಣ್ಣೆ ಕುಡಿಯೋದಿಲ್ಲ. ನೋಡಿ, ಇಲ್ಲಿ ತುಂಬ ಹಾಕಬಾರ್ದು. ಮತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ, ಬಾಣಲೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ವಡೆನ ನಾವು ರೆಡಿ ಮಾಡಿ ಹಾಕ್ಕೊಳ್ಬೇಕು. ಎಣ್ಣೆಗೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಟ್ಟಕ್ಕೆ ಹೋಗಬಾರ್ದು, ಹಾಗೆಯೇ ಇರಬೇಕು. ಸ್ವಲ್ಪ ಅದು ಬೇಯಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಈ ರೀತಿ ತಿರುಗಿಸ್ಕೊಳ್ಬೇಕು. ವಡೆನ ನಾವು ಯಾವ ಸೈಜಿಗೆ ಬೇಕಿದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಪುಟ್ಟದಾಗೇ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ. ದೊಡ್ಡ ಸೈಜಲ್ಲೂ ಕೂಡ ವಡೆನ ರೆಡಿ ಮಾಡ್ಕೊಳ್ಬೋದು. ನಿಮಗೇನಾದರೂ ಈ ವಡಾ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿ ಒಂದೊಂದು ವಡೆನ ಹಾಕುವಾಗ್ಲೂ ಮೊದಲಿಗೆ ನಾವು ಕೈನ ನೆನೆಸ್ಕೊಳ್ಬೇಕು ನೀರಲ್ಲಿ. ತಕ್ಷಣವೇ ಬಾಣಲಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ನೀರಲ್ಲಿ ನೆನೆಸ್ಕೊಳ್ಳಿಲ್ಲ ಅಂತಂದರೆ ಕೈಗೆ ಅಂಟ್ಕೊಂಡಿರುತ್ತೆ. ಪಟ್ಟಂತ ಬಾಣಲಿ ಒಳಗಡೆ ಬಿಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೆನೆಸ್ಕೊಳ್ಳೇಬೇಕಾಗುತ್ತೆ. ನೋಡಿ, 4 ಸಾಕು.
ಜಾಸ್ತಿ ಹಾಕಿದ್ರೂ ಕೂಡ ಎಣ್ಣೆ ಕುಡಿಯುತ್ತೆ. ಇದು ಒಂದು ರೀಸನ್ನೇ, ತುಂಬ ಎಣ್ಣೆ ಹೀರ್ಕೊಳ್ಳೋದಕ್ಕೆ. ಅದಕ್ಕೆ ನಾವು ಬಾಣಲಿ ಒಳಗಡೆ ಎಷ್ಟು ಎಣ್ಣೆ ಇರುತ್ತೋ ಅದಷ್ಟಕ್ಕೆ ನೋಡಿಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಸ್ವಲ್ಪ ಫ್ರೈ ಆದಮೇಲೆ ತಿರುಗಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಬಂದ ಮೇಲೆ ನಾವು ತೆಕ್ಕೊಳ್ಬೇಕು. ತೆಗೆದಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೊಂದು ಸರಿ ಫ್ರೈ ಮಾಡಬೇಕು. ಆಗ ತುಂಬ ಕಲರ್ ಬರುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನಮಗೆ ಹೋಟೆಲಲ್ಲಿ ಯಾವ ಥರ ಕಲರ್ ಇರುತ್ತೋ ಅದೇ ರೀತಿ ಕಾಣಿಸುತ್ತೆ. ನಾವು ಒಂದೇ ಸರಿ ತೆಗೆದಿಟ್ಬಿಟ್ರೆ ವೈಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳಿ. ಅಷ್ಟರೊಳಗಡೆ ಇನ್ನೊಂದು ಸ್ವಲ್ಪ ನಾವಿಲ್ಲಿ ವಡೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ಸೈಜ್ ದೊಡ್ಡದಾಗಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಲೈಕ್ ಹಾಗೆ ಕಮೆಂಟ್ ನನಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ನ ಮಾಡಲಿಕ್ಕೆ ಎನ್ಕರೇಜ್ ಮಾಡುತ್ತೆ. ಹಾಗಾಗಿ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ. ನೋಡಿ ಈ ರೀತಿ ತಿರುಗಿಸ್ಕೊಳ್ಬೇಕು. ಸ್ವಲ್ಪ ಆಗಿದ ತಕ್ಷಣ ತಿರುಗಿಸ್ಕೊಂಡ್ರೆ ಸಾಕು. ಹಾಕಿದ ತಕ್ಷಣವೇ ಮಿಕ್ಸ್ ಮಾಡೋದು ಬೇಡ. ನೋಡಿ ಈ ರೀತಿ ಸ್ವಲ್ಪ ಬ್ರೌನ್ ಕಲರಿಗೆ ಬಂದಾಗಲೇ ನಾನು ತೆಗಿತಾ ಇದ್ದೀನಿ. ಪ್ರಿಪ್ರೇಷನ್ ಬೇಗ ಆದರೂ ಕೂಡ ವಡೆ ಕರಿಯೋದಿದೆಯಲ್ಲ ಇದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಟೈಮಿಗೆ ಸರಿಯಾಗಿ ತಿಂಡಿ ಆಗಬೇಕು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾವು ವಡೆನ ಮಾಡಿಕೊಂಡು ಒಂದು ಸರಿ ಕರೆದು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಇನ್ನೊಂದು ಸರಿ ಕರಿಬೇಕಲ್ವ, ಆ ಟೈಮಲ್ಲಿ ಇಡ್ಲಿ ಎಲ್ಲ ರೆಡಿ ಆದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾವಿಲ್ಲಿ ಸೆಕೆಂಡ್ ಟೈಮ್ ಫ್ರೈ ಮಾಡಿ ಕೊಡ್ಬೋದು. ತುಂಬ ಏನು ಎಣ್ಣೆ ಕುಡಿಯೋಲ್ಲ ಹಾಗೆ ಮಾಡಿದ್ರೆ ಏನು, ಆ ರೀತಿಯೂ ಮಾಡಿಕೊಡ್ಬೋದು. ಬಿಸಿ ಬಿಸಿ ವಡೆ ಇಡ್ಲಿ ಜೊತೆಗೆ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಸೈಜು ಸ್ವಲ್ಪ ದೊಡ್ಡದಿದೆ. ದೊಡ್ಡದಾಗೂ ಕೂಡ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನೋಡಿ ದೊಡ್ಡ ಸೈಜಲ್ಲಿ ಮಾಡಿದ್ದೀನಿ. ನಾನಿಲ್ಲಿ ಸೆಕೆಂಡ್ ಟೈಮ್ ಫ್ರೈ ಮಾಡ್ತಾ ಇರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದು ಕೂಡ ಇನ್ನೊಂದು ಸರಿ ಫ್ರೈ ಆಗಬೇಕು. ನಾನು ಆಮೇಲೆ ಮಾಡಿ ತೋರಿಸ್ತೀನಿ ಲಾಸ್ಟಲ್ಲಿ ಹೇಗೆ ಕಾಣಿಸ್ತಿದೆ ವಡೆಗಳೆಲ್ಲ ಅಂತ. ನಾನು ಇದೇ ವಿಡಿಯೋಲಿ ಇಡ್ಲಿ ಮತ್ತು ಚಟ್ನಿ ರೆಸಿಪಿನೂ ಹಾಕೋಣ ಅಂತ ಇದ್ದೆ. ಚಟ್ನಿ, ಸಾಂಬಾರು, ಇಡ್ಲಿ, ವಡೆ ಇದಿಷ್ಟು ಸೇರಿ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತೇಳಿ 1 by 1 ತೋರಿಸೋಣ ಅಂತೇಳಿ ಫಸ್ಟ್ ವಡೆ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ನಮ್ಮನೆ ಸ್ಟೈಲಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಯಾವ ಹೋಟೆಲ್ ಸ್ಟೈಲು ಅಲ್ಲ ಮತ್ತು ಬೇರೆ ಯಾರು ಮಾಡಿರೋ ಥರನೂ ಅಲ್ಲ. ನಾನು ಹೇಗೆ ಮಾಡ್ತೀನಿ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಟೇಸ್ಟ್ ಮಾಡಿದಾರೋ ನಾನು ಮಾಡಿರೋ ಚಟ್ನಿ, ಇಡ್ಲಿ, ವಡೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಹಾಗಾಗಿ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋ ಚಟ್ನಿ ವಿಡಿಯೋನೇ ಆಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನಮ್ಮ ವಡೆ ಅಂತ. ಈ ವಡೆನ ನಾವು 1 ಬದಲಿ 4 ತಿಂದರೂ ಕೂಡ ತುಂಬಾ ವ್ಯತ್ಯಾಸ ಅನಿಸಲ್ಲ. ಆದರೆ ಹೋಟೆಲಲ್ಲಿ 1 ತಿಂದು ಬಂದರೂ ಸಂಜೆವರೆಗೂ ಅದೇ ಫೀಲ್ ಆಗ್ತಾ ಇರುತ್ತೆ, ಆಯ್ಲಿ ಫೀಲು. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇಡ್ಲಿನೂ ರೆಡಿಯಾಗಿದೆ, ಹಾಗೆಯೇ ಚಟ್ನಿ, ಸಾಂಬಾರು, ವಡೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಎಲ್ಲ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನನ್ನ ಹೊಸ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಂದು ಮೊದಲೇ ಈಗಾಗಲೇ ಒಂದು ಚಾನಲ್ ಇದೆ. ಇದು ಕುಕ್ಕಿಂಗ್ ಚಾನಲ್ ಅಂತಲೇ ಸಪ್ರೇಟ್ ಚಾನಲ್ನ ನಾನಿಲ್ಲಿ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಾನು ಮುಂದೆ ಬರೋ ದಿನಗಳಲ್ಲಿ ನನ್ನ ಇನ್ನೊಂದು ಚಾನಲ್ ಯಾವುದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ನಿಮ್ಮೆಲ್ರಿಗೂ. ನೋಡಿ ಈ ರೀತಿ ನನ್ನ ಪ್ಲೇಟ್ ರೆಡಿ ಆಗ್ತಾ ಇದೆ. ಪರ್ಫೆಕ್ಟ್ ಆಗಿರುವಂತಹ ವಡೆ ನಿಮ್ಮೆಲ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ವಡೆ ಜೊತೆಗೆ ನಾನಿಲ್ಲಿ ಶೇಂಗಾ ಚಟ್ನಿನ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಇದೇ ರೀತಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿದೆ, ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆ ಹತ್ತಿಯಂತೆ ತುಂಬ ಸಾಫ್ಟಾಗಿ ವಡೆ ರೆಡಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.